ನಮಸ್ಕಾರ ವೀಕ್ಷಕರಿಗೆ. ನಾನು ಕುಮಾರ್ ಪೂಜಾರಿ ಚಂದ್ರ ನರ್ಸರಿ ವಿಜಯಪುರ. ನಾನಿವತ್ತು ತುದ್ದೂರು ಬಗ್ಗೆ ಹತ್ತಿರ ಚಿಕ್ಕಲ್ಕಿ ಕ್ರಾಸ್ ನಮ್ಮ ಶಿವಾನಂದ ಸರ್ ಅವರ ತೋಟದಲ್ಲಿದ್ದೀವಿ. ಶಿವಾನಂದ ಚೆಟ್ಟಿಯವರ ತೋಟದಲ್ಲಿ ಇವರು 4 ಮತ್ತು 2 ಸೈಜಲ್ಲಿ 4 ಫೀಟಿನ ಸಾಲು 2 ಫೀಟಿಗೆ ಒಂದು ಸಸಿಯಂತೆ 0265 ವೆರೈಟಿಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲಾಂಟೇಶನ್ ಮಾಡ್ಕೊಂಡಿದ್ದಾರೆ. ಈ ಬೆಳವಣಿಗೆ ನಾನು ನೋಡ್ಬೋದು ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತಂದ್ರೆ. ಈ ವೆರೈಟಿಯ ಗುಣಲಕ್ಷಣ ಏನು ಅಂತಂದರೆ ಇದಕ್ಕೆ ಮಾಯ್ಚರ್ ಜಾಸ್ತಿ ಬೇಕು. ತೇವಾಂಶ ಕಡಿಮೆ ಆಗದಿರುವಂಥ ಒಂದು ಜಮೀನಲ್ಲಿ ಇದನ್ನು ನಾಟಿ ಮಾಡಿದರೆ ಈ ರೀತಿಯಾಗಿ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಆಕೈತಿ. ಈ ಒಂದು ವೆರೈಟಿಯನ್ನು ನಾವು ನೀರು ಕಡಿಮೆ ಇರ್ತಕ್ಕಂಥ ಜಮೀನಲ್ಲಿ ನಾಟಿ ಮಾಡಬಾರ್ದು. ಈ ಒಂದು ವೆರೈಟಿ ಇವ್ರು ಸೆಲೆಕ್ಟ್ ಮಾಡಬೇಕು ಅಂತಂದರೆ ಜಮೀನು ಕಪ್ಪು ಜಮೀನಿತ್ತು, ನೀರಿನ ಅನುಕೂಲತೆಗಳು ಸಾಕಷ್ಟು ಇರೋದ್ರಿಂದ ಈ ಒಂದು ವೆರೈಟಿಯನ್ನು ಆಯ್ಕೆ ಮಾಡಿ ಬೆಳೀತಾ ಇದ್ದಾರೆ. ಇದಕ್ಕೆ ರಿಕವರಿ ಬಂದು 12 ತಿಂಗಳಾದಮೇಲೆ ರಿಕವರಿ ಬರ್ತೈತಿ. ಶುಗರ್ ಫ್ಯಾಕ್ಟ್ರಿಯವ್ರು ಆದರೂ ಕೂಡ ಇದನ್ನು ತೊಗೊಳಕ್ಕೆ ಏನು ಅಭ್ಯಂತರ ಇಲ್ಲ. ಆದರೆ ಅವರು ಕೇಳೋದು 12 ತಿಂಗಳ ಮೇಲೆ ಕಟಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆ ಒಂದು 12 ತಿಂಗಳಾದಮೇಲೆ ಕಟಾವು ಬರುವಂಥ ಅವಧಿಯನ್ನು ನೋಡಿಕೊಂಡು ನಾವು ಇದನ್ನು ಪ್ಲಾಂಟೇಶನ್ ಮಾಡಬೇಕಾಗತ್ತೆ. ಬೇರೆ 0265 ಬಿಟ್ಟು 8603 ಎಲ್ಲ ನಾವು ಮಾಡಬೇಕಂತಂದ್ರೆ 10 ತಿಂಗಳಿಗೆ 11 ತಿಂಗಳಿಗೆಲ್ಲ ಕಟಾವು ಮಾಡಿದ್ರು ಫ್ಯಾಕ್ಟ್ರಿಯವ್ರದ್ದು ಏನೂ ತಕರಾರು ಇರೋದಿಲ್ಲ. ಅವ್ರು ಅದನ್ನು ತೊಗೋತಾರೆ. ಹೈಯೆಸ್ಟ್ ರಿಕವರಿ ಇರೋದ್ರಿಂದ ಇದಕ್ಕೆ ರಿಕವರಿ ಲೇಟಾಗಿ ಬರ್ತೈತಿ. ಆದರೂ ಕೂಡ ಇದು ಬೆಳವಣಿಗೆಲ್ಲ ಚೆನ್ನಾಗಿರೋದ್ರಿಂದ ಕಪ್ಪು ಮನೆಗೆ ಅಗದಿ ಸೂಟೇಬಲ್ ಇರೋದ್ರಿಂದ ಇವರು ಕೂಡ ಈ ವೆರೈಟಿನ ಆಯ್ಕೆ ಮಾಡ್ಕೊಂಡು ಬೆಳೆದಿದ್ದಾರೆ. ಈ ಒಂದು ಬೆಳವಣಿಗೆಗೆ ಅವ್ರು ಯಾವ ರೀತಿ ನಮ್ಮ ನರ್ಸರಿಯಿಂದ ಅವರಿಗೆ ಸಪೋರ್ಟ್ ಸಿಕ್ಕಿದೆ, ಏನು ಮಾಹಿತಿ ಸಿಕ್ಕಿದೆ, ನಮ್ಮ ನರ್ಸರಿ ಬಗ್ಗೆ ಆಗಿರ್ಬೋದು ಅಥವಾ ಈ ಬೆಳೆ ಬಗ್ಗೆ ಆಗಿರ್ಬೋದು, ತಮ್ಮ ಅನುಭವ ಏನು ಅನ್ನೋದನ್ನು ನಮ್ಮ ರೈತರು ಕೂಡ ಒಂದೆರಡು ಮಾತಲ್ಲಿ ಹೇಳ್ತಾರೆ. ತಾವು ಕೂಡ ಅದನ್ನು ಕೇಳುವಂಥ ಒಂದು ಪ್ರಯತ್ನ ಮಾಡ್ಬೋದು. ನಮಸ್ಕಾರ ಸರ್. ನಾವು ಶಿವಾನಂದ ಮಲ್ಲಪ್ಪ ಚೆಟ್ಟಿ ಅಂತ, ಊರು ತೊದಲ್ಬಾಗಿ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲಾ. ಇದು ನಮ್ಮ ಪೂಜಾರಿ ಸರ್ ಅಂದ್ರೆ ಶಗುನ್ಸಿ ನರ್ಸರಿಯಿಂದ ನಮಗೆ ಅಗಿ ಸಪ್ಲೈ ಕೊಟ್ಟಾರು. ಇದು ಅಗಿ ಬಂದ್ಬಿಟ್ಟು 265 ಅಂತ ಅಗಿ ಕೊಟ್ಟಿರೋದು. ಇದು ಒಳ್ಳೆ ಬೆಳ್ಯಾಕೆ ಚಲೋ ಐತ್ರಿ. ಆಮೇಲೆ ಒಂದು ಹಗಿಗೆ 6ರಿಂದ 18ರವರೆಗೂ ನಮ್ಮಲ್ಲಿ ಕಬ್ಬು ನಾಟಿ ಆಗ್ಯಾವು. ಒಳ್ಳೆ ಫಸಲು ಬಂದದ್ದು ಐತ್ರಿ. ಆಮೇಲೆ ಯಾವುದೇ ಮರಿ ಒಳಗೆ ವ್ಯತ್ಯಾಸ ಕಂಡು ಬಂದಿಲ್ಲ. ಒಳ್ಳೆ ಸದೃಢವಾಗಿ ಬೆಳೆ ಬೆಳೆದೈತಿ. ಆಮೇಲೆ ಇಷ್ಟ ಹೇಳೋದಂದ್ರೆ ನರ್ಸರಿ ಪೂಜಾರಿ ಸರ್ ನಮಗೆ ಏನು ಕೇಳಿದ್ರು ಕರೆಕ್ಟಾಗಿ ಉತ್ತರ ಹೇಳ್ತಾರೋ. ಅದರ ಪ್ರಕಾರ ನಾವು ಒಳ್ಳೆ ಬೆಳೆ ಬೆಳೆದೀವಿ ರೀ. ಮತ್ತು ಸಾಲಿಗೆ 4 ಫೂಟ್ ಅಂತರ ಐತಿ. ಹಗಿಯಿಂದ ಹಗಿಗೆ 2 ಫೂಟ್ ಐತಿ. ಒಳ್ಳೆ ಕಬ್ಬುಗಳು ಚಲೋ ಬಂದಾವಂತ ಹೇಳ್ತೀವಿ. ಕಡಿಮೆ ಅಂದ್ರೆ 6 ಬಂದವ, 18. 18. ಕಡಿಮೆ ಅಂದ್ರೆ 6 ರೀ ಕಬ್ಬು. ಭಾಳ ಹೈಯೆಸ್ಟ್ ಅಂದ್ರೆ 18 ಕಬ್ಬು. ಪ್ರತಿ ಯಾವ ಕಬ್ಬುಗಳು ಸತ್ತಿಲ್ಲ, ಯಾವ ಮರಿ ಸತ್ತಿಲ್ಲ ರೀ. ಇದನ್ನು ಕೂಡ ಎನ್ಸಿದ್ರು ಕೂಡ ನಾವು ಆಗಲೇ ಎನ್ಸಿದ್ವಿ 13 ಮರಿ ಸಂಖ್ಯೆ 13 ಇದ್ರೂ ಕೂಡ ಎಲ್ಲ ಕೂಡ ಒಂದೇ ಸೈಜಲ್ಲಿ ಒಂದೇ ಗಾತ್ರದಲ್ಲಿ ನಮಗೆ ಈಗ ಕಾಣಿಸ್ತಾ ಇದೆ. ಈ ರೀತಿಯಾಗಿ 13 ಕಬ್ಬು ಕೂಡ ಬರೀ ನಮ್ಗೆ 1 ರಿಂದ 1.5 kg ತೂಕ ಬಂದ್ರು ನಾವು 50ರಿಂದ 75 ಟನ್ ಆರಾಮಾಗಿ ಬೆಳೆಯುವಂತ ಸಾಧ್ಯತೆ ನಾವು ಈಗ ನೋಡಿದ್ರೆ ಗಮನಿಸಬಹುದು. ಒಂದು 10 ತಿಂಗಳು ಬೆಳೆ ಆದ್ರೂ ಕೂಡ. ಈಗ ನಾವು ನಾಟಿ ಮಾಡಿರೋ ಪ್ರಕಾರ ಜನವರಿ 20ಕ್ಕೆ ಇವ್ರು ನಾಟಿ ಮಾಡಿದಾರೆ. ಇವತ್ತು ನಾವು ಸೆಪ್ಟೆಂಬರ್ 8ನೇ ತಾರೀಕಿನ ವಿಡಿಯೋ ಮಾಡ್ತಾ ಇದೀವಿ. ಆಲ್ಮೋಸ್ಟ್ 7 ತಿಂಗಳು 10 ರಿಂದ 12 ದಿವಸ ಆಗಿರ್ಬೋದು. ಆ ಅವಧಿಗೆನೇ ಇವತ್ತು 18 ಗಂಟೆ ತನಕ ಇದು ಕಬ್ಬು ಬೆಳೀತಾ ಇದೆ. ಇದು ಬೆಳವಣಿಗೆ ಸ್ಪೀಡ್ ಇಡೋ ಕಾರಣ ಅಂತಂದ್ರೆ ಇಲ್ಲಿ ಕಪ್ಪು ಮಣ್ಣು ಇರೋದ್ರಿಂದ, ಕಪ್ಪು ಮಣ್ಣಲ್ಲಿ ತೇವಾಂಶ ಸಿಗೋದ್ರಿಂದ ಈ ಒಂದು ವೆರೈಟಿಗೆ ಸುಟೇಬಲ್ ಇರತಕ್ಕಂಥ ಒಂದು ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಇಂಥ ಜಮೀನಲ್ಲಿ ಹಾಕಿ ಬೆಳೆಯೋದ್ರಿಂದ ರೈತರಿಗೂ ನಷ್ಟ ಇಲ್ಲ. ಹಾಗೂ ಇದು 12 ತಿಂಗಳು ಆದಮೇಲೆ ಫ್ಯಾಕ್ಟ್ರಿ ಕಳಿಸೋದ್ರಿಂದ ಫ್ಯಾಕ್ಟ್ರಿಯವ್ರಿಗೂ ಕೂಡ ಇದು ಒಳ್ಳೆ ರಿಕವರಿ ಕೊಡ್ತೈತೆ. ಅವಾಗ ಫ್ಯಾಕ್ಟ್ರಿಯವ್ರಿಗೂ ಲಾಭ ಐತಿ ಮತ್ತು ರೈತರಿಗೂ ಲಾಭ ಐತಿ. ಸರಿಯಾದ ಟೈಮ್ಗೆ ಇದಕ್ಕೆ ಪೋಷಕಾಂಶ ನಿರ್ವಹಣೆ ಮಾಡ್ಕೊಂಡು ಹೋದ್ರೆ ರೈತರು ಒಂದು ಒಳ್ಳೆಯ ಆದಾಯದ ಮೂಲಕ ಒಳ್ಳೆಯ ಲಾಭ ಮಾಡ್ಕೋಬೋದು. ಮತ್ತು ಡ್ರಿಪ್ ಮಾಡೋದ್ರಿಂದ ಮತ್ತು ಹೈ ನೀರು ಮಾಡೋದ್ರಿಂದ ಏನು ವ್ಯತ್ಯಾಸ ಐತೆ ಅನ್ನೋದನ್ನು ಸ್ವತಃ ಇವರು ಜಮೀನಲ್ಲೂ ಮಾಡಿ ನೋಡಿದ್ದಾರೆ. ಇದಕ್ಕೆಲ್ಲ ಡ್ರಿಪ್ ಮಾಡ್ಕೊಂಡಿರೋದ್ರಿಂದ ಇಷ್ಟೆಲ್ಲ ಮರಿ ಸಂಖ್ಯೆ ಬಂದೈತಿ. ಇದಕ್ಕೆ ಡ್ರಿಪ್ ಐತೆ ಸರ. ಆದ್ರೆ ಇದು ಕಬ್ಬು ಬೆಳವಣಿಗೆನೇ ಬೇರೆ ರೀ. ಡ್ರಿಪ್ ಇರ್ಲಾರ್ದ ನೆಲಕ್ಕೆ ಕಬ್ಬು ಬೆಳೆಯೋದೇ ಬೇರೆ ರೀ. ಅದರಲ್ಲಿ ಹೈಯೆಸ್ಟ್ ಅಂದ್ರೆ 5, ಕಡಿಮೆ ಅಂದ್ರೆ 3. ಇದು ಡ್ರಿಪ್ ಇದ್ದ ನೆಲ ಏನೈತೆ ರೀ 6ರಿಂದ 8, 8ರಿಂದ 18 ತನೂ ಕಬ್ಬು ಇದ್ರಾಗ ಬಂದವ್ರಿ. ಡ್ರಿಪ್ ಇದ್ದಷ್ಟು ಒಳ್ಳೇದಂತ ನಾ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಸರಿ ರೈತ. ಇಲ್ಲಿ ಡ್ರಿಪ್ ಇಲ್ಲದೇ ಇರೋ ಜಮೀನಲ್ಲಿ ಮರಿ ಬರೆದಿರೋದಕ್ಕೆ ಏನು ಕಾರಣ ಅಂತಂದ್ರೆ ಅಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಮಾಯ್ಚರ್ ಆಗೋದ್ರಿಂದ, ನೀರು ಜಾಸ್ತಿ ಆಗೋದ್ರಿಂದ ಅಲ್ಲಿ ಮರಿ ಬರೋಕೆ ಹೆಚ್ಚು ಆಸ್ಪತ್ರೆ ಸಿಗೋದಿಲ್ಲ. ಸಸಿ ಸಣ್ಣದಿರುವಾಗ ಒಂದು 2 ರಿಂದ 3 ತಿಂಗಳ ಅವಧಿ ಒಳಗೆ ಅದಕ್ಕೆ ಲಿಮಿಟೆಡ್ ನೀರು ಕೊಡೋದ್ರಿಂದ ಅದಕ್ಕೆ ಮರಿ ಬರಲಿಕ್ಕೆ ಸಾಕಷ್ಟು ಅವಕಾಶಗಳು ಇರ್ತಾವೆ. ನಾವು ಜಾಸ್ತಿ ನೀರು ಬಿಡೋದ್ರಿಂದ ಆ ಅವಕಾಶಕ್ಕೆ ನಾವಾಗೆ ಅಡ್ಡಿ ಮಾಡ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ರೈತರು ಕೂಡ ಅದನ್ನು ಈಗ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ನೀವು ರೈತರು ಕೂಡ ಈ ಒಂದು ರೈತರ ಒಂದು ಅನುಭವದ ಮೂಲಕ, ಇನ್ನೊಬ್ಬರು ರೈತರ ಅನುಭವದ ಮೂಲಕ ತಿಳ್ಕೊಂಡು ಒಬ್ಬರಿಂದ ಒಬ್ಬರು ಕಲಿಯುವಂಥ ಒಂದು ವ್ಯವಸ್ಥೆ ನಾವು ಮಾಡಬೇಕಾಗ್ತೈತಿ. ಎಲ್ಲರಿಗೆ ಒಂದು ಉಪಯೋಗ ಆಗಲಿ ಅಂತ ಒಂದು ಈ ವಿಡಿಯೋನ ನಾವು ಮಾಡ್ತಾಯಿದ್ದೀವಿ. ಇವರ ಅನುಭವವನ್ನು ತಾವು ಕೂಡ ತಿಳ್ಕೊಂಡು
ತಮ್ಮ ಒಂದು ಅನಿಸಿಕೆಗಳನ್ನು ನಮ್ಮ ಮೂಲಕ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು. ತಮ್ಗೆ ವೆರೈಟಿ ಖಾತ್ರಿ ಬಗ್ಗೆ ಆಗಿರ್ಬೋದು, ಮತ್ತು ಏನಾದರೂ ವಿಚಾರಣೆ ಇದ್ದಲ್ಲಿ ನಮ್ಮ ನರ್ಸರಿ ಫಾರ್ಮಿಗೆ ತಾವು ಭೇಟಿಯಾಗಿ ಏನಾದರೂ ಕಬ್ಬಿನ ಬಗ್ಗೆ ಮಾಹಿತಿ ಇದ್ದರೆ ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಖುದ್ದಾಗಿಯೂ ಕೂಡ ತಾವು ಭೇಟಿ ಆಗ್ಬೋದು. ಹೆಚ್ಚಿನ ವಿವರಣೆಗಳನ್ನು ನಾವು ನಮ್ಮ ವಾಟ್ಸಪ್ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ತಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ಬೋದು. ಇದಕ್ಕಿಂತ ಬೇರೆ ಏನೋ ಇಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಕಳೆ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಡ್ರಿಪ್ ಕರೆಕ್ಟಾಗಿ ಮಾಡಿದ್ದಾರೆ, ಔಷಧ ಯಾವ ರೀತಿಯ ಪ್ರಮಾಣ ಹೇಳಿದ್ರು ಆ ಪ್ರಕಾರ ಇವರು ಮೇಂಟೈನ್ ಮಾಡಿದ್ದಾರೆ. ಅದರಿಂದ ಅವರು ತೃಪ್ತರಾಗಿರೋದು ಅಂತ ಹೇಳ್ತಾ ಕೊನೆಯದಾಗಿ ಈ ವಿಡಿಯೋಗೆ ತಮ್ಮ ಒಂದು ಅನಿಸಿಕೆಯನ್ನು ಹಂಚ್ಕೊಂಡಂಥ ನಮ್ಮ ಶಿವಾನಂದ ಸರ್ಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.